ಬೇಗ ಹೋಗೋಣ ಬಾ, ಚಪ್ಲಕ್ಕ ಬಾ. ಮುಟ್ಬಾರ್ದು, ಇವಾಗ ಸ್ನಾನ ಮಾಡಿಸಿದ್ದೀನಿ, ಧೂಳಾಗುತ್ತೆ ಬಾ. ಹಾಕ್ಕೊಳಪ್ಪ. ಹಾಕಗುಂಡು ಹೋಗೋಣ, ಪಪ್ಪ ಬೈತತೆ. 9:30 ಆಯ್ತು, ಬಾರಮ್ಮ ಬೇಗ. ಇಲ್ಲ ಬಾ, ಚೆನ್ನಾಗಿದೆ ಬಾ, ಬಟ್ಟೆಗೇನಾಗಿಲ್ಲ. ನೀನು ಗೊಬ್ಬನ ಮಾಡ್ಕ, ಏನನ್ನ ಮಾಡ್ಕ ಬಾ. ಟೈಮ್ ಆಯ್ತು ಬಾ, ಹೋಗೋಣ ಸ್ಕೂಲ್ಗೆ. 4 ದಿನ ಆಯ್ತು ಬರ ತಪ್ಪಿಸ್ಕೊಂಡು. ಸ್ವಾಮಿ ಸ್ವಾಮಿ, ಬೇಗ ಹೋಗಿ ಕ್ರೀಮ್ ಹಾಕ್ಕೊಂಡು ಇನ್ನು ನೀರು ತುಂಬಿಸ್ಬೇಕು. ಫ್ರೆಂಡ್ಸ್, ಈಗ ಟೈಮ್ 9:30 ಆಗ್ತಾಯಿದೆ. ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ. ಇನ್ನು ಮನೇಲಿ ಕೆಲಸ ಎಲ್ಲ ಮುಗಿಸಿ, ಸ್ವಲ್ಪ ಅಡುಗೆ ಕೆಲಸ ಎಲ್ಲ ಮುಗಿಸಿ ಗುಡ್ಡನ್ನು ಕರ್ಕೊಬಂದೆ ಸ್ನಾನ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ. ಬಿಸಿಲಾಗಲೇ ಬರ್ತಾಯಿದೆ. ಬಾರೋ ಬೇಗ, ಟೈಮ್ ಆಗೈತೆ ಅಂತಂದರೆ ಬರ್ತಾನೆ ಇಲ್ಲ ನೋಡಿ. ಏನು ಸತಾಯಿಸ್ತಾನೆ ಅಂದರೆ, ಇವನ್ನ ರೆಡಿ ಮಾಡಿ ಕಳ್ಸೋಷ್ಟೊತ್ತಿಗೆ ನನಗೆ ಸಾಕಾಗುತ್ತೆ. ಬಾ ಬೇಗ ಬಾರಪ್ಪ, ಜಾಣಾಗ್ಬೇಕು ಬಾರೋ. ಪಪ್ಪ ಕಾಯ್ತದ ಬಾ, ಹೋಗೋಣ ಬೇಗ. ಇನ್ನು ಬಾಟ್ಲಿಗೆ ನೀರು ತುಂಬಿಸಿಲ್ಲ, ಬ್ಯಾಗ್ ರೆಡಿ ಮಾಡಿಲ್ಲ. 4 ದಿನ ಆಯಿತು ರಜಾ ಹಾಕಿ ಅವನು ಹೋಗಿ ಬಾ ಅಂತಂದ್ರೆ ಇವತ್ತಾಗಲೇ ಸಪ್ಪೆ ಮುಖ ಹಾಕೊಂಡಿದ್ದಾನೆ. ಹಂಗೆ ಕಂಟಿನ್ಯೂ ಆಗಿ ಹೋಗ್ತಾಯಿದ್ರೆ ಏನು ಅನ್ಸೋದಿಲ್ಲ. ಹಿಂಗೆ ಅಪರೂಪಕ್ಕೆಲ್ಲ ಹೋದಾಗ ಬಂದಾಗ ರಜೆ ಹಾಕ್ಬಿಡ್ತಾರಲ್ಲ, ಅದೇ ಗುಂಗಲ್ಲೇ ಇರ್ತಾರೆ. ಏನು ಮಾಡೋದು. ಇವತ್ತೊಂದು ದಿನ, ಶುಕ್ರವಾರ ಇವತ್ತು. ಇನ್ನು ನಾಳೆ ಶನಿವಾರ ಹಾಫ್ ಡೇ ಇರುತ್ತೆ. ಇನ್ನು ಮತ್ತೆ ಭಾನುವಾರ, ಮತ್ತು ಸೋಮವಾರದಿಂದನೇ ಮತ್ತೆ ಕಂಟಿನ್ಯೂ ಆಗುತ್ತೆ. ಬಾರಮ್ಮ, ನಾನು ಹೋಗ್ತೀನಿ ಅಷ್ಟೇ, ಏನಾದರೂ ಮಾಡ್ಕೊ ಹೋಗು. ಬೇಗ ಬಾ. ಓಕೆ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವತ್ತಂತೂ ಸಿಕ್ಕಾಪಟ್ಟೆ ಕೆಲಸ ಇದೆ. ಇನ್ನು ಸ್ವಲ್ಪ ಅಕ್ಕಿ ಮಾಡ್ಕೋಬೇಕು. ಅಕ್ಕಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಹಾಕ್ಕೊಂಡಿಟ್ಕೋಬೇಕು. ತುಂಬ ದಿನ ಆಯಿತು ಅಕ್ಕಿ ಮಾಡಿ. ಸತಿ ಏನು 2 ಪಾಕೆಟ್ ಮಾಡಿದ್ದೆ. 1 ಪಾಕೆಟ್ ಮುಗೀತು, ಇನ್ನೊಂದು ಪಾಕೆಟ್ ಇದೆ, ಅದು ಯೂಸ್ ಮಾಡ್ತಾಯಿದ್ದೀವಿ ಆಗಲೇ. ಅದಕ್ಕೆ ಇನ್ನೊಂದು ಪಾಕೆಟ್ ಇದ್ದಾವೆ, ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಇಟ್ಕೊಬಿಟ್ರೆ ನೆಕ್ಸ್ಟು ಅಕ್ಕಿ ಕೊಡೋ ಅಷ್ಟರಲ್ಲಾಗೆ ಅವನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ತಿರುಗಿ ತೊಗೊಂಬಂದು ಇಟ್ಕೋಬೋದು ಅಂತೇಳಿ. ತೆಗಿಯಪ್ಪ ಕಲ್ಯಾಣ, ಮುಟ್ಟಬಾರ್ದವೆಲ್ಲ. ಹೋಗೋಣ, ಪಪ್ಪ ಕಾಯ್ತದ ಬಾ. ಸರಿ, ಇಲ್ಲೇ ಇರು, ಹೋಗ್ಬೇಡ ಬಿಡು. ಬಾ, ಮನೆ ಹತ್ರ ಆದ್ರೂ ಹೋಗೋಣ ಬಾ. ಬೇಗ ಅಪ್ಪ, ನೀನು ದೊಡ್ಡ, ನೀನು ಮಾತು ಕೇಳಲ್ಲ. ಆಗಲೇ ಎಲ್ಲಾದರೂ ಇರು, ನಾನು ಹೋಗ್ತೀನಿ. ಓಕೆ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ, ಸಪೋರ್ಟ್ ಮಾಡಿ. ನೋಡಿ, ನಾವು ಬರೋಷ್ಟೊತ್ತಿಗೆ ಆಗಲೇ ಎಲ್ಲ ಕೂಡ ಗೇಯಿಸ್ಬಿಟ್ಟಿದ್ದಾರೆ. ಅಂದರೆ ಟ್ಯಾಕ್ಟರ್ ತೊಗೊಂಬಂದು ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟಿದ್ದಾರೆ. ನಾನು ಮೊನ್ನೆ ಸೊಪ್ಪಿನ ಬೀಜ ಬೇರೆ ಹಾಕಿದ್ದೆ, ಇವೆಲ್ಲ ಎಲ್ಲೆಲ್ಲಿ ಹೋಗಿದ್ದೋ ಗೊತ್ತಿಲ್ಲ. ಚೆನ್ನಾಗಿ ಉಟ್ಕೊಂಡಿತ್ತು ಸೊಸೆ ಎಲ್ಲ ಕೂಡ. ಆದರೆ ಟ್ಯಾಕ್ಟ್ರಲ್ಲಿ ಓಡಿಸ್ಬಿಟ್ಟಿದ್ದಾರಲ್ಲ, ಕಾಣಿಸ್ತಾ ಇಲ್ಲ. ಇರಿಷ್ಟು ತೋರಿಸ್ತೀನಿ ನೋಡಿ. ಎಲ್ಲ ಕೂಡ ಇದು ಮಾಡಿದ್ದಾರೆ. ಮತ್ತು ಈ ಗಿಡದ ಸುತ್ತ ಕೂಡ ಚಳಕಿ ಎಲ್ಲ ತೊಗೊಂಬಿಟ್ಟು ಕೆತ್ಬಿಟ್ಟು ರೌಂಡ್ ಶೇಪ್ ಮಾಡಬೇಕು. ಮತ್ತು ಗೊಬ್ಬರ ಎಲ್ಲ ಹಾಕಬೇಕಾಗುತ್ತೆ. ಅದಕ್ಕೇನೆ ಇನ್ನು ಟ್ಯಾಕ್ಟ್ರಿಗೆ ಎಷ್ಟಾಗುತ್ತೋ ಅಷ್ಟು ಇದು ಮಾಡಿದ್ದಾರೆ. ಇನ್ನು ಇದು ಗಿಡ ಸುತ್ತ ಇರುತ್ತಲ್ವ, ಅದೆಲ್ಲ ಕೂಡ ಸುತ್ತ ಕೆತ್ಬಿಟ್ಟು ಒಂಥರ ರೌಂಡ್ ಶೇಪ್ ಮಾಡಿಬಿಟ್ಟು ಮತ್ತು ಗೊಬ್ಬರ ಹಾಕಿ ಮತ್ತು ಡ್ರಿಪ್ಪೆಲ್ಲ ಸುತ್ತಿಟ್ಟಿದ್ದಾರೆ. ಜಾಣಾಗಬೇಕು. ಡ್ರಿಪ್ಪೆಲ್ಲ ಸುತ್ತಿಟ್ಬಿಟ್ಟಿದ್ದಾರೆ. ಮತ್ತು ಅದನ್ನೆಲ್ಲ ಸರಿ ಮಾಡಬೇಕು. ಬೇಜಾನ್ ಕೆಲಸ ಇದೆ. ಇನ್ನು ಮೇಲ್ಗಡೆಯಿಂದ ಬರ್ತಾಯಿದ್ದಾರೆ. ಅಲ್ಲಿ ದೊಡ್ಡ ಅಡಿಕೆ ಗಿಡ ಇದ್ದಾವಲ್ವ, ಅಲ್ಲಿಂದ ಮತ್ತು ಆ ಕಡೆ ಕೂಡ ಇನ್ನು ಚಿಕ್ಕ ಅಡಿಕೆ ಗಿಡ ಎಲ್ಲ ಇದ್ದಾವೆ. ಅಲ್ಲಿಂದ ಆಮೇಲೆ ನೆಕ್ಸ್ಟ್ ಇಲ್ಲಿ ಬರ್ತಾರೆ. ತೆಗಿಯಪ್ಪ, ಮುಟ್ಬಾರ್ದು, ಹಂಗೆ ಏನಾದರೂ ಇರ್ತವ. ಹುಳ ಇರ್ತವ. ಇದು ನೋಡಿ, ಈ ಅಡಿಕೆ ಗಿಡನೂ ಎಲ್ಲ ಇದು ಮಾಡಿದ್ದಾರೆ. ಇದರಲ್ಲೇ ನಾನು ಸೊಪ್ಪಿನ ಬೀಜ ಹಾಕಿದ್ದು. ಚೆನ್ನಾಗಿ ಮೊನ್ನೆ ಮಳೆ ಬಂತಲ್ಲ, ಚೆನ್ನಾಗಿ ಬಂದಿದ್ದು. ಇವಾಗ ಏನೂ ಕೂಡ ಕಾಣಿಸ್ತಾ ಇಲ್ಲ. ಆಮೇಲೆ ಇನ್ನೊಂದು ಸತಿ ಹೋಗ್ಬಿಟ್ಟು ನೀಟಾಗಿ ನೋಡ್ಕೊಬರ್ಬೇಕು. ಬಾ. ಪಕ್ಷಿ ಹೊತ್ಕೊಂಡು ಹೋಗ್ತಾರೆ. ಓಕೆ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗುತ್ತೆ, ನೋಡಿಬಿಟ್ಟು ಸಪೋರ್ಟ್ ಮಾಡಿ. ಬಾರ. ಇನ್ನು ಅಂತೂ ಇಂತೂ ಕರ್ಕೊಂಡು ಬಂದು ಫೈನಲಿ ಕ್ರೀಮ್ ಹಾಕಿ ಪೌಡ್ರ್ ಹಾಕಿ ಬೊಟ್ಟಿಟ್ಟು ತಲೆ ಬಾಚಿಬಿಟ್ಟು ಇನ್ನು ಬ್ಯಾಗೆಲ್ಲ ರೆಡಿ ಮಾಡಿ ಕಳ್ಸೋಷ್ಟೊತ್ತಿಗೆ ಇನ್ನು ಸುಮ್ಮನೆ ಸತಾಯಿಸ್ತಾ ಇದ್ದ. ಅವನು ಇವತ್ತು ಫುಲ್ಲು ಡಲ್ ಆಗಿಬಿಟ್ಟಿದ್ದ. ಯಾಕೆಂದರೆ ಹೋಗಲ್ಲ ಅಂತ ಹೇಳಿ. ಹಿಂಗೆ ನೋಡಿ, ಸ್ವಲ್ಪ ದಿನ ಗ್ಯಾಪ್ ಆದರೆ ಮಕ್ಕಳಿಗೆ ಹಂಗೇ. ಮಕ್ಳಿಗಂತಲ್ಲ, ನಾವು ಅಷ್ಟೇ, ದೊಡ್ಡವ್ರಿಗೂ ಅಷ್ಟೇ. ಸ್ವಲ್ಪ ದಿನ ಏನಾದರೂ ರಜಾ ಹಾಕಿದ್ದೀವಿ ಕೆಲಸಕ್ಕೆ, ಇಲ್ಲ ಏನೆಲ್ಲ ಮನೆ ಕೆಲಸ ಆದರೂ ಕೂಡ ಅಷ್ಟೇ,
ಒಂದಿನ ಏನಾದರೂ ಸ್ವಲ್ಪ ಲೇಜಿನೆಸ್ ಮಾಡಿಬಿಟ್ರೆ ಆಗಲಿ ಇಂಟ್ರೆಸ್ಟೇ ಬರೋಲ್ಲ. ಮತ್ತು ನೆಕ್ಸ್ಟ್ ಡೇ ಬಿಡು ನಾಳೆ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತಾನೇ ಇರುತ್ತೆ. ಹಾಗೆ ಮಕ್ಕಳಿಗೆ ಇನ್ನೇನು ಹೇಳಿ ಪಾಪ ಅವ್ರಿಗೂ ಅಷ್ಟೇ. ಇನ್ನು ಅಂತೂ ಇಂತೂ ಕಳಿಸ್ಬಿಟ್ಟು ಇನ್ನು ನನ್ನ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ಫಸ್ಟ್ ಇವತ್ತು ಅಕ್ಕಿಯೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ಅಕ್ಕಿ ಚೀಲ ಎಳ್ಸ್ಕೊಂಡೆ ನಮ್ಮ ಮನೆಯವ್ರ ಹತ್ರ. ಯಾಕೆಂದರೆ ನೆಕ್ಸ್ಟ್ ಈ ಸರಿ ಬರ್ತಾ ಕೂತ್ಕೊಂಡು ಜಾಸ್ತಿ ಹೊತ್ತು ಅಕ್ಕಿ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಇನ್ನು ಆವಾಗ ತಿಂಗಳಲ್ಲಿ ಎಷ್ಟೆಷ್ಟು ಬರ್ತಾವೋ ಅಷ್ಟು ಬೇಗ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ರೆ ಅಟ್ಲೀಸ್ಟ್ 1 ತಿಂಗಳು ಲೇಟ್ ಆದರೂ ಪರವಾಗಿಲ್ಲ, ಹೆಂಗೆ ಅಡ್ಜಸ್ಟ್ ಮಾಡ್ಕೋಬೋದು ಅಂತ ಹೇಳಿ ಕೂತ್ಕೊಂಡೇ ಜಾಸ್ತಿ ಹೊತ್ತು ಕೂಡ ಕೂತ್ಕೊಳೋದಕ್ಕಾಗೋದಿಲ್ಲ. ಫುಲ್ಲು ಬ್ಯಾಕ್ ಪೇನ್ ಬರ್ತಾ ಇರುತ್ತೆ. ಆದರೂ ಕೂಡ ಜಾಸ್ತಿ ಹೊತ್ತು ಕೂತ್ಕೊತಾ ಇರಲಿಲ್ಲ. ಒಂದು ಸ್ವಲ್ಪ ಅಕ್ಕಿ ಜಲ್ದಿ ಹಿಡಿಯೋದು, ಒಂದು ಸ್ವಲ್ಪ ಎದ್ಬಿಟ್ಟು ಹಿಂಗೆ ಓಡಾಡೋದು, ಮತ್ತು ನೀರು ಕುಡಿಯೋದು ಹಂಗೆಲ್ಲ ಮಾಡ್ತಾಯಿದ್ದೆ. ಆದ್ರೂ ನಾವು ಎಷ್ಟೇ ಇದು ಮಾಡ್ತೀವಿ ಅಂದ್ರೂ ಜಾಸ್ತಿ ಹೊತ್ತು ಕೂತ್ಕೊಳ್ಳೋದು ಸ್ವಲ್ಪ ಒಳ್ಳೆಯದಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಅನಿವಾರ್ಯ ಮಾಡಿಕೊಳ್ಳೇಬೇಕು. ಎಲ್ಲ ಕೂಡ ನಾವು ಎಷ್ಟು ಸೂಕ್ಷ್ಮವಾಗಿರ್ತೀವೋ ಅಷ್ಟೇ ಡೇಂಜರ್ ಒಂದೊಂದು ಸತಿ. ತೀರ ಅಷ್ಟು ಇರಬಾರ್ದು, ತೀರ ಸೂಕ್ಷ್ಮ ಅಲ್ಲ ಅಂತ ಹೇಳ್ಬಿಟ್ಟು ಅಷ್ಟು ಗಡಿಬಿಡಿಯಾಗಿ ಕೂಡ ಕೆಲಸ ಮಾಡ್ಕೋಬಾರ್ದು. ಎಲ್ಲದಕ್ಕೂ ಒಂಥರ ಒಂದು ಇದನ್ನೋದಿರುತ್ತೆ. ಅದು ನೋಡ್ಕೊಂಡು ಆರಾಮಾಗಿ ಕೆಲಸ ಮಾಡ್ಕೋಬೋದು, ಏನು ಕೂಡ ತೊಂದರೆ ಇಲ್ಲ. ಮತ್ತು ಅದೇ ಒಂದು ನೆಪ ಮಾಡ್ಕೊಂಡು ಇದ್ಬಿಟ್ರಂತೂ ಜೀವನ ಮುಂದಕ್ಕೆ ಸಾಗಲ್ಲ. ಇನ್ನು ಅಲ್ಲಿರೋ ಕೆಲಸ ಅಲ್ಲೇ ಇರುತ್ತೆ. ಇನ್ನು ಮಕ್ಕಳು ಗಂಡ ಎಲ್ಲ ಕೂಡ ಉಪವಾಸ ಇರೋ ಪರಿಸ್ಥಿತಿ ಕೂಡ ಬಂದುಬಿಡುತ್ತೆ. ಹಾಗಾಗಿ ಎಲ್ಲ ಕೂಡ ನಿರ್ವಹಿಸ್ಕೊಂಡು ಹೋಗಬೇಕು. ಇನ್ನು ನೋಡ್ಬೋದು ಜಡೆ ಹಿಡಿತಾ ಇದ್ದೀನಿ. ಎಷ್ಟು ನುಚ್ಚಕ್ಕಿ ಅಂದರೆ ಸಖತ್ತು ನುಚ್ಚಕ್ಕಿ ಸಿಕ್ಬಿಟ್ಟು ಬಿಡಿ. ಅಕ್ಕಿಯಲ್ಲಿ ಅರ್ಧ ನುಚ್ಚಕ್ಕಿ ಅರ್ಧ ಗಟ್ಟಿ ಅಕ್ಕಿ ಸಿಕ್ಕಿದ್ದಾವೆ ಲಾಸ್ಟಲ್ಲಿ. ಅಷ್ಟು ಬರೀ ನುಚ್ಚಾಗಿ ಸಿಕ್ಬಿಟ್ವಿ ಈ ಸತಿ ಅಂತಲೂ ಹೇಳ್ತಾಯಿದ್ದೀನಿ ನಮ್ಮ ಮನೆಯವ್ರಿಗೆ. ನೋಡಿಬಿಟ್ಟು ತೊಗೊಂಬ, ಸುಮ್ಮನೆ ಹಾಕ್ಸ್ಕೊಬಂದ್ಬಿಡ್ತೀವಿ ಅಂತ ಹೇಳಿ. ಇವು ಬಂದುಬಿಟ್ಟು ಹಳೆಯ ಅಕ್ಕಿ ಏನೋ ಅಂತ ಅಂದ್ಕೊಂಡೆ, ಬಟ್ ಹೊಸ ಅಕ್ಕಿ ಬಂದ್ರಂತೂ ಅನ್ನ ಮಾಡೋದಕ್ಕೆ ಸ್ವಲ್ಪ ಇದು ಪಾತ್ರೆಯಲ್ಲೇ ಮಾಡಬೇಕಾಗುತ್ತೆ. ಅನ್ನ ಎಲ್ಲಾದರೂ ಮಿಸ್ಸಾಗಿ ಕುಕ್ಕರ್ಗೆ ಹಾಕ್ಬಿಟ್ವಿ ಅರ್ಜೆಂಟಿಗೆ ಅಂತಂದರೆ ಎಷ್ಟೇ ನೀರು ಕಡಿಮೆ ಇಟ್ಟರು, ಎಷ್ಟೇ ಕರೆಕ್ಟಾಗಿ ಮೆಜರ್ಮೆಂಟ್ ಇಟ್ಟರು ಕೂಡ ಒಂದೊಂದು ಸತಿ ನುಣ್ಣಗಾಗ್ಬಿಡುತ್ತೆ, ಇಲ್ಲ ಗಂಜಿ ಸುತ್ಕೊಬಿಡುತ್ತೆ. ಅದಕ್ಕೆ ಇದನ್ನು ಪಾತ್ರೆಯಲ್ಲೇ ಅನ್ನ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ನೋಡ್ತಾಯಿದ್ದೀನಿ ಹೊಸ ಅಕ್ಕಿನೇ. ಮತ್ತೇನು ಮಾಡೋಕ್ಕಾಗಲ್ಲ, ಇವು ಬಿಟ್ಟರೆ ಇನ್ನು ಬೇರೆ ಏನಿಲ್ಲ. ಇನ್ನು ಬೇಗನೂ ಖಾಲಿ ಆಗಿಬಿಡ್ತಾವೆ ನಮ್ಮ ಮನೇಲಿ. ಯಾಕೆಂದರೆ ನಾವು ಮನೇಲಿ ಮತ್ತು ನಾಯಿ ಕೋಳಿ ಎಲ್ಲದಕ್ಕೂ ಕೂಡ ಮಾಡಬೇಕಾಗುತ್ತಲ್ಲ. ಇನ್ನು ತಿಂಗಳೂ ಬೇಗನೆ ಖಾಲಿ ಆಗಿಬಿಡುತ್ತೆ. ನಾವು ಎಕ್ಸ್ಟ್ರಾ ಕೂಡ ತೊಗೊತಾ ಇರ್ತೀವಿ. ಸೊಸೈಟಿ ಅಕ್ಕಿ ಬಿಟ್ಟು ಎಕ್ಸ್ಟ್ರಾ ಒಂದು ಪಾಕೆಟ್ ತೊಗೊತೀವಿ. ಅಂದರೆ ಯಾರಾದರೂ ಯೂಸ್ ಮಾಡಲ್ಲಲ್ವ, ಅವ್ರ ಹತ್ರ ಇಸ್ಕೊತಾ ಇರ್ತೀವಿ. ಏನಂದರೆ ಅವ್ರಿಗೆ ಸ್ವಲ್ಪ ಜನ ಇರ್ತಾರೆ, ಅವ್ರ ಮನೇಲಿ ಜಾಸ್ತಿ ಖರ್ಚಾಗೋದಿಲ್ಲ ಅನ್ನೋ ಅವ್ರ ಮನೇಲಿ ಕೇಳಿದ್ರೆ ಕೊಡ್ತಾರೆ ಅವ್ರ ದುಡ್ಡಿಗೆ. ಹಂಗಾಗಿ ಇನ್ನು ಅವ್ರ ಹತ್ರ ತೊಗೊತಾ ಇರ್ತೀವಿ. ಇನ್ನು ಫೈನಲಿ ಅಕ್ಕಿ ಅಂತೂ ಮುಗಿಸ್ಬಿಟ್ಟೆ. ನಾನು ನೆನ್ನೆ ಹೇಳ್ದಂಗೆ ಏನಾದರೂ ಮಾಡಿ ಇವತ್ತೆಲ್ಲ ಮನೆಯೆಲ್ಲ ಸ್ವಲ್ಪ ಚೇಂಜ್ ಮಾಡಬೇಕು, ಅಂದರೆ ಮನೆಯಲ್ಲಿ ಸ್ವಲ್ಪ ಚೇಂಜಸ್ ಎಲ್ಲ ಮಾಡಬೇಕು ಅಂತ ಹೇಳಿದ್ನಲ್ವ. ಇಲ್ಲಿ ಕಟ್ಟಕ್ಕೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೋಬೇಕಂತ ಹೇಳಿ. ಇನ್ನು ಊರಿಂದ ಬಂದ ತಕ್ಷಣ ನನಗೆ ಒಂಥರ ಅನಿಸ್ಬಿಟ್ಟಿತ್ತು. ನೆನ್ನೆಲ್ಲ ಒಂಥರ ಅನ್ನಿಸ್ತಿತ್ತು. ನೈಟೆಲ್ಲ ನನಗೆ ಹೇಳ್ಬೇಕಂದ್ರೆ ಸರಿಯಾಗಿ ನಿದ್ದೆನೇ ಇಲ್ಲ. ಎಷ್ಟೊತ್ತಿಗೆ ಆ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತಲೇ ಅನ್ನಿಸ್ತಾಯಿತ್ತು ಮನಸ್ಸಲ್ಲಿ. ಅದಕ್ಕೆ ಬೆಳಗ್ಗೆ ಎದ್ದು ಸ್ವಲ್ಪ ಬೇಗ ಬೇಯಿಸಾಕಿ ಅವನ್ನ ಹತ್ಲ ಕಳಿಸ್ಬಿಟ್ಟು ಇನ್ನು ನಾನು ಸ್ವಲ್ಪ ಊಟ ಮಾಡಿ ಇನ್ನು ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ಊರಿಂದ ತಂದಿರೋದು ಇದು ಸಾಂಬಾರು ಪುಡಿ ಖಾರದ ಪುಡಿ ಎಲ್ಲ ಇತ್ತಲ್ಲ, ಅದೆಲ್ಲ ಬಾಕ್ಸ್ಗೆ ಹಾಕಿ ಇಟ್ಬಿಡೋಣ ಒಂದು ಸತಿ ಅಂತ ಹೇಳಿಬಿಟ್ಟು ಇನ್ನು ಎಲ್ಲ ತೆಗಿತಾ ಇದ್ದೀನಿ. ಇದು ಮುಂಚೆದು ಸ್ವಲ್ಪ ಖಾರದ ಪುಡಿ ಇತ್ತಲ್ಲ, ಅದು ಸ್ವಲ್ಪ ಜರಡಿ ಹಿಡಿತಾ ಇದ್ದೀನಿ. ನನಗೇನೆಂದರೆ ತಿಂಗಳಿಗೊಂದು ಸತಿ ಸ್ವಲ್ಪ ಜರಡಿ ಇಟ್ಟು ಹಾಕ್ಕೊಂಡ್ರೆ ಚೆನ್ನಾಗೆ. ಇಲ್ಲಾಂದರೆ ಏನೋ ಒಂಥರ ಅದು ಗಂಟು ಥರ ಬರ್ತಾ ಇರುತ್ತಲ್ಲ, ಏನೋ ಹುಳಗಿನ ಇದ್ದಾವೇನೋ ಅನ್ನೋ ಫೀಲಿಂಗ್ ಬಂದುಬಿಡುತ್ತೆ. ಬಟ್ ಅದರಲ್ಲಿ ಹುಳನೂ ಆಗಿರಲ್ಲ, ಏನಾಗಿರಲ್ಲ. ಯಾಕೆಂದರೆ ಡೈಲಿ ಯೂಸ್ ಮಾಡ್ತಾ ಇರ್ತೀವಲ್ಲ, ಏನು ಕೂಡ ತೊಂದರೆ ಇರೋಲ್ಲ. ಆದರೂ ನಮ್ಮ ಸಮಾಧಾನಕ್ಕಾದ್ರೂ ಸ್ವಲ್ಪ ಕ್ಲೀನಾಗಿ ನೋಡ್ಕೋಬೇಕು. ನೋಡಿ ನಾನು ಪ್ಲೇಟಲ್ಲಿ ಹಾಕಿರೋ ಖಾರದ ಪುಡಿ ಹೆಂಗಿದೆ, ಈ ಡಬ್ಬದಲ್ಲಿ ಹಾಕ್ತಾಯಿದ್ದೀನಿ ಅಲ್ವಾ, ಅದು ಹೆಂಗಿದೆ. ಯಾಕೋ ಈ ಸತಿ ಖಾರದ ಪುಡಿ ತುಂಬ ಕೆಂಪಿಗೆ ಕಾಣಿಸ್ತಾ ಇಲ್ಲ. ಏನಾದರೂ ಅಂದರೆ ಮಿಕ್ಸ್ ಹಾಕಿರ್ತಾರೆ ಅನಿಸುತ್ತೆ. ಇವಾಗ ಸಾಂಬಾರು ಪುಡಿ ಖಾರದ ಪುಡಿ ಒಂದೇ ಸತಿನೇ ಹಾಕಿರ್ತಾರೋ ಏನೋ, ಮೆಣಸಿನ್ಕಾಯಿನೇ ಜಾಸ್ತಿ ಕಲರ್ ಇರಲಿಲ್ವೋ ಏನೋ ಅರ್ಥ ಆಗ್ತಾಯಿಲ್ಲ. ಇನ್ನು ಚಿಕ್ಕಮ್ಮನ ಕೇಳಬೇಕು ಯಾಕೆ ಈ ಥರ ಇದೆ ಖಾರದ ಪುಡಿ ಅಂತ ಹೇಳಿ. ಇನ್ನು ಯೂಸ್ ಮಾಡಿಲ್ಲ, ಇನ್ನು ನಾಳೆಯಿಂದ ಯೂಸ್ ಮಾಡಬೇಕು. ನೋಡಬೇಕು ಖಾರ ಅದೆಲ್ಲ ಹೆಂಗಿದೆಯೇನೋ. ಖಾರ ಇದ್ರಂತೂ ಸ್ವಲ್ಪ ತಡ್ತಾ ಬರುತ್ತೆ, ಖಾರ ಇಲ್ಲ ಅಂತಂದರೆ ಬೇಗನೆ ಖಾಲಿ ಆಗಿಬಿಡ್ತದೆ. ಇನ್ನು ನಮ್ಮ ಮನೆಯವ್ರಿಗಂತೂ ಖಾರ ಸುರಿಬೇಕು, ಖಾರ ಇಲ್ಲಾಂದರೆ ಇನ್ನು ಜಾಸ್ತಿನೇ ಹಾಕಬೇಕಾಗುತ್ತೆ. ಹಾಗಾಗಿ ಇನ್ನು ತುಂಬ ಜನ ಕಮೆಂಟ್ ಮಾಡ್ತಾಯಿದ್ದೀರಾ. ನೆನ್ನೆ ಹಾಕಿರೋ ವೀಡಿಯೋಗಂತೂ ಸಖತ್ತು ಕಮೆಂಟ್ಸ್ ಬಂದಿದ್ದಾವೆ. ಈ ನಮ್ಮರ ಮನೆ ವ್ಲಾಗ್ ಅಲ್ವಾ, ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗಿದೆ ಈ ಸರಿ. ಚಿಕ್ಕಮ್ಮನ, ನಮ್ಮ ರೋಜನ ಎಲ್ಲರನ್ನೂ ಕೂಡ ನೀವು ಕಮೆಂಟಲ್ಲೆಲ್ಲ ಒಳ್ಳೊಳ್ಳೆ ಕಮೆಂಟ್ ಮಾಡ್ತಾಯಿದ್ದೀರಾ. ತುಂಬ ಖುಷಿ ಆಯಿತು ನನಗಂತೂ ಈ ಸರಿ. ಇನ್ನು ಸ್ವಲ್ಪ ದಿನ ಇನ್ನು ನಾಗರತ್ನ ಸಿಸ್ಟರ್ ಅಷ್ಟೇ, ಅವರು ಅಷ್ಟೇ ಕೇಳ್ತಾಯಿದ್ರು ಎಲ್ಲರನ್ನೂ ಕೂಡ. ಎಲ್ರಿಗೂ ಕೂಡ ಇನ್ನು ಸ್ವಲ್ಪ ದಿನ ಆಮೇಲೆ ನಾನೇ ಹೋಗ್ತೀನಲ್ವ.
ಅಮ್ಮಮ್ಮ ಅಂದರೆ ಇನ್ನೊಂದು 3-4 ತಿಂಗಳು ಅಷ್ಟೇ. ನೆಕ್ಸ್ಟ್ ಆಮೇಲೆ ಅಲ್ಲಿಗೆ ಹೋಗ್ಬೇಕಲ್ವ, ಅಲ್ಲಿ ಕೂಡ ಒಳ್ಳೊಳ್ಳೆ ವೀಡಿಯೋಸ್ ಎಲ್ಲ ಮಾಡ್ತಾಯಿರ್ತೀನಿ, ಅಪ್ಲೋಡ್ ಮಾಡ್ತಾಯಿರ್ತೀನಿ, ಎಲ್ಲರನ್ನೂ ಕೂಡ ತೋರಿಸ್ತಾ ಇರ್ತೀನಿ. ಆಮೇಲೆ ಅಲ್ಲಿ ನೋಡ್ತಾ ನೋಡ್ತಾ ಮತ್ತೆ ಈ ಕಡೆದು ಮಿಸ್ ಮಾಡ್ಕೊತಾ ಇರ್ತೀರ. ಹಂಗೇ ಲೈಫ್ ಅನ್ನೋದು ಹಂಗೆ ನೋಡಿ, ಎಲ್ಲ ಜೀವನ ಹೆಂಗೆ ಹೋಗ್ತಿರುತ್ತೆ ಹಂಗೆ ಹೋಗ್ತಾ ಇರಬೇಕಷ್ಟೇ. ಬಟ್ ಎಲ್ಲೆಲ್ಲಿ ಇರ್ತೀವೋ ಅಲ್ಲಲ್ಲಿ ವಿಡಿಯೋ ಮಾಡಬೇಕಾಗುತ್ತೆ. ಇನ್ನು ಲೈಫ್ ಸ್ಟೈಲು ಡೈಲಿ ವ್ಲಾಗ್ ಅಂದರೆ ಅದೇ ಅಲ್ವಾ. ಇನ್ನು ನಮ್ಮ ದಿನನಿತ್ಯದ ಜೀವನ ಹೆಂಗಿರುತ್ತೋ ಅದು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತಂದಾಗ ಮಾಡ್ಕೊಳ್ಳೇಬೇಕಾಗುತ್ತೆ. ಒಂದು ಸ್ವಲ್ಪ ದಿನ ಮಿಸ್ ಆಗ್ಬೋದು, ಆಮೇಲೆ ಸರಿ ಹೋಗುತ್ತೆ. ಒಟ್ಟು ಟೋಟಲಿ ಅಂತೂ ಈ ಸತಿ ಸಿಕ್ಕಾಪಟ್ಟೆ ಇಷ್ಟಪಟ್ಬಿಟ್ಟಿದ್ದೀರ, ತುಂಬ ಖುಷಿ ಆಯಿತು ನನಗಂತೂ. ಪರವಾಗಿಲ್ಲ, ವ್ಯೂಸ್ ಕೂಡ ಸ್ವಲ್ಪ ಹಂಗೆ ಬರ್ತಾ ಇದೆ, ಮತ್ತು ಸಬ್ಸ್ಕ್ರೈಬ್ಸ್ ಕೂಡ ಒಂದು ದಿನಕ್ಕೆ ಒಬ್ಬರು ಇಬ್ಬರು ಮಾಡ್ಕೊತಾ ಇದ್ದೀರಾ. ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತೀನಿ ನಾನು. ನಿಮ್ಮ ಸಪೋರ್ಟ್ ಅಂತೂ ಸಿಕ್ಕಾಪಟ್ಟೆ ಮುಖ್ಯ ನನಗೆ, ದಯವಿಟ್ಟು ಸಪೋರ್ಟ್ ಮಾಡಿ. ಯಾಕೆಂದರೆ ಗೊತ್ತಿರುತ್ತೆ ಎಲ್ರಿಗೂ ಕೂಡ, ಮತ್ತು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ಹೆಂಗಿರುತ್ತೆ ಅನ್ನೋದು ಕೂಡ ಗೊತ್ತಿರುತ್ತೆ ನಿಮಗೆ. ಇನ್ನು ಒಬ್ಬರು ದುಡಿಮೆಯಿಂದ ಜೀವನ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಎಷ್ಟೇ ದುಡಿತೀವಿ ಅಂತಂದ್ರೂ ಲೈಫು ಒಂದೇ ಇದರಲ್ಲಿರೋದಿಲ್ಲ. ಹಂಗಾಗಿ ಸ್ವಲ್ಪ ನಮ್ಮ ಮನೆಯವ್ರ ಜೊತೆಗೆ ನನ್ನ ಕೈ ಒಂದು ಜೋಡಿಸೋಣ ಅಂತೇಳ್ಬಿಟ್ಟು ಏನಾದರೂ ಪ್ರಯತ್ನ ಪಡೋಣ ಅಂತೇಳ್ಬಿಟ್ಟು ಪ್ರಯತ್ನ ಪಡ್ತಾ ಇದ್ದೀನಿ. ಬಟ್ ಇನ್ನು ಪ್ರತಿಫಲ ಸಿಗ್ತಾನೇ ಇಲ್ಲ. ಅದು ಯಾವಾಗ ಇದಾಗುತ್ತೋ ಅನ್ನೋದೇ ನನಗೆ ಗೊತ್ತಾಗ್ತಾಯಿಲ್ಲ. ಬಟ್ ಪ್ರಯತ್ನ ಪಡ್ತಾ ಇರ್ತೀನಿ, ಬಿಡೋದಿಲ್ಲ. ಕೊನೆಗೆ ಅದೇ ರಿಸಲ್ಟ್ ಏನಾದರೂ ಆಗಲಿ, ನಾವು ಮಾಡೋ ಪ್ರಯತ್ನ ನಾವು ಮಾಡಬೇಕಲ್ಲ. ಹಂಗಾಗಿ ನೋಡೋಣ, ಇನ್ನು ಅದೆಷ್ಟು ದಿನ ಟೈಮ್ ಹಿಡಿಯುತ್ತೋ ಗೊತ್ತಿಲ್ಲ. ಇನ್ನು ಸುಮಾರು ದಿನ ಟೈಮ್ ಹಿಡಿಬೋದು ಅಂತ ಅಂದ್ಕೊಂಡಿದ್ದೀನಿ ನನ್ನ ಪ್ರಕಾರ. ಆದಷ್ಟು ನೀವೆಲ್ಲರೂ ಕೂಡ ಬೇಗ ಸಪೋರ್ಟ್ ಮಾಡಿದ್ರೆ ಸ್ವಲ್ಪ ಬೇಗ ರೀಚ್ ಆಗ್ಬೋದು ವೀಡಿಯೋಸ್ಗಳಾಗಲಿ. ಮತ್ತು ನೀವು ನೋಡೋ ವೀಡಿಯೋ ಫುಲ್ಲು ವೀಡಿಯೋ ನೋಡಬೇಕು. ಮತ್ತು ಸ್ಕಿಪ್ ಮಾಡಿ ವಿಡಿಯೋ ನೋಡಿದ್ರು ಕೂಡ ಅದರಿಂದ ಏನೂ ಯೂಸ್ ಇಲ್ಲ. ಹಾಗಾಗಿ ದಯವಿಟ್ಟು ಫುಲ್ಲು ವೀಡಿಯೋ ನೋಡಿಬಿಟ್ಟು ಸಪೋರ್ಟ್ ಮಾಡಿ. ಮತ್ತು ಪಾರ್ವತಿ ಸಿಸ್ಟರ್ ಕೂಡ ಕಮೆಂಟ್ ಮಾಡಿದರು, ನಾನು ಮೊನ್ನೆ ನೇರಳೆಹಣ್ಣು ಚೆನ್ನಾಗಿ ತಿಂದ್ಬಿಟ್ಟಿದ್ನಲ್ವ. ಅಂದರೆ ಅವರು ಫಸ್ಟ್ ಟೈಮ್ ಅನಿಸುತ್ತೆ ನನಗೆ ಕಮೆಂಟ್ಸ್ ಮಾಡಿದ್ದು. ಆಗಲೇ ಮಾಡಿದ್ರಾ ಅನಿಸುತ್ತೆ, ನನಗೆ ಮಾಡಿದ್ರು ಅನಿಸುತ್ತೆ ಯಾವಾಗಲೂ ಒಂದೊಂದು ವೀಡಿಯೋಗೆ. ಇವತ್ತು ಬಂದಿತ್ತು ವೀಡಿಯೋ, ಹೊಸ ವೀಡಿಯೋ ಕಮೆಂಟ್ ಬಂದಿತ್ತು, ನೇರಳೆಹಣ್ಣು ಜಾಸ್ತಿ ತಿನ್ನಬಾರ್ದು ಇನ್ನು ಮಗು ಆಗೋವರೆಗೂ ಅಂತ ಕೂಡ ಕಮೆಂಟ್ ಬಂದಿತ್ತು. ಅದೇ ಹೇಳಿದರು, ಜಾಸ್ತಿ ತಿಂದರೆ ಮಗುಗೆ ಅದೇ ಬಣ್ಣ ಇದಾಗುತ್ತೆ ಅಂತ ಹೇಳ್ಬಿಟ್ಟು. ಅದೆಷ್ಟು ಇದನ್ನು ನನಗೂ ಕೂಡ ಗೊತ್ತಿಲ್ಲ. ನನಗೆ ಆ ಕಮೆಂಟ್ ನೋಡಿಬಿಟ್ಟು ನನಗೆ ಶಾಕ್ ಆಯಿತು. ಹಿಂಗೋ ಹೌದಾ ನಿಜನಾ ಅಂತ ಹೇಳ್ಬಿಟ್ಟು. ಇಂಥ ಟೈಮಲ್ಲಿ ಏನು ಹೇಳಿದ್ರು ಕೂಡ ನಮಗೆ ನಂಬಬೇಕು ಅಂತ ಅನಿಸ್ಬಿಡುತ್ತೆ. ಬಟ್ ನಿಜನೇ, ಅದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ, ಹಂಗಂತ ಜಾಸ್ತಿ ಕೂಡ ತಿನ್ನಬಾರ್ದಂತ ಹೇಳ್ತಾರೆ. ನಾನೇನು ಮಾಡಿಬಿಟ್ಟೆ, ಮೊನ್ನೆ ನಮ್ಮ ಚಿಕ್ಕಮ್ಮ ಚೆನ್ನಾಗೆ ತೊಳೆದ್ಬಿಟ್ಟು ಅದಕ್ಕೆ ಉಪ್ಪು ಬೇರೆ ಹಾಕಿ ಕೊಟ್ಬಿಟ್ರೆ ಚೆನ್ನಾಗಿ ಟೇಸ್ಟ್ ಸಿಕ್ಬಿಡ್ತು. ಯಾವತ್ತೂ ಏನು ತಿಂದೇ ಇರೋಳು ಮೊನ್ನೆ ಅಂತೂ ಒಂದು ಪ್ಲೇಟ್ ತುಂಬ ಹಾಕ್ಕೊಂಡು ಸರ್ಯಾಗಿ ತಿಂದುಬಿಟ್ಟೆ. ಆಮೇಲೆ ಇವತ್ತು ಕಮೆಂಟ್ ನೋಡಿ ನನಗೆ ಒಂಥರ ನಗು ಬಂದುಬಿಡ್ತು. ನನಗೆ ನಗು ಬಂತು ಗೊತ್ತಾ. ಅಯ್ಯೋ ಏನು ಈ ಪಟ್ಟಿ ತಿಂದುಬಿಟ್ಟಿದ್ದೀನಿ, ಏನೋ ಎತ್ತಂತ ಹೇಳಿ. ಏನು ಮಾಡೋಕ್ಕಾಗಲ್ಲ, ಗೊತ್ತಿಲ್ಲದೆ ಆಗಿರೋ ತಪ್ಪಿಂದ ಅದು ಇವಾಗ ತಿದ್ಕೊಳ್ಳೋದಕ್ಕಂತೂ ಆಗಲ್ಲ. ತಿದ್ಕೋಬೋದು, ಬಟ್ ಇವಾಗ ತಿಂದಿರೋದಂತೂ ವಾಪಸ್ ಬರಲ್ಲ. ಅದಾಗಲೇ ಹೊಟ್ಟೆ ಒಳಗೆ ಸೇರ್ಕೊಂಡ್ಬಿಟ್ಟಿದೆ, ದೇವ್ರಿಚ್ಛೆ. ನೋಡೋಣ, ನೆಕ್ಸ್ಟಿಂದ ಸ್ವಲ್ಪ ಹುಷಾರಾಗಿರ್ತೀನಿ. ಸ್ವಲ್ಪ ಏನೇ ತಿಂದರೂ ಕೂಡ ಯೋಚನೆ ಮಾಡಿ ತಿಂತೀನಿ. ಅಂದರೆ ಸ್ವಲ್ಪ ಎಲ್ಲನೂ ಅಲ್ಲ, ಕೆಲವೊಂದು ಫ್ರೂಟ್ಸ್ ಇರ್ತವೆ ನಿಜನೇ, ಪೈನಾಪಲ್ ಆಗಲಿ ಮತ್ತು ಪರಂಗಿ ಹಣ್ಣಾಗಲಿ, ಈ ಥರ ಹಲಸಿನ ಹಣ್ಣಾಗಲಿ, ಇವಾಗಲೆಲ್ಲ ಪ್ರೋಟೀನ್ ಅಂಶ ಚೆನ್ನಾಗಿರುತ್ತೆ. ಬಟ್ ಎಷ್ಟು ಲಿಮಿಟಾಗಿ ತಿಂತು ಅಷ್ಟು ಒಳ್ಳೆಯದು, ನಿಜನೇ. ಹಾಗಾಗಿ ತಿಂದುಬಿಟ್ಟಿದ್ದೀನಿ ಸಿಸ್ಟರ್, ಏನು ಮಾಡೋಕ್ಕಾಗಲ್ಲ, ದೇವ್ರಿಚ್ಛೆ. ನೋಡೋಣ, ನೆಕ್ಸ್ಟಿಂದ ಹಾಸ್ಟೆಲ್ ಮುಟ್ಟೋದಕ್ಕೂ ಕೂಡ ಹೋಗೋದಿಲ್ಲ, ಒಂದು ನೇರಳೆ ಹಣ್ಣನ್ನು ಬಿಟ್ಬಿಡ್ತೀನಿ. ಇನ್ನು ಫೈನಲಿ ನನ್ನ ಕೆಲ್ಸಕ್ಕೆ ಬಂದರೆ ಇನ್ನು ಸ್ಟಾರ್ಟ್ ಮಾಡಿಬಿಟ್ಟೆ. ನಾನು ಹೇಳ್ದಂಗೆ ಇವತ್ತಂತೂ ಇಂತೂ ಯಾವುದೇ ಸೋಂಬೇರಿತನ ಆಡದೆ ನಾಳೆ ಅಂದಿದ್ದಂಗೆ ಇವತ್ತೆಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಡೀಪ್ ಕ್ಲೀನ್ ಮಾಡ್ತಾಯಿದ್ದೀನಿ. ನೋಡ್ಬೋದು ಫೋಟೋಸ್ ಎಲ್ಲ ಇಟ್ಟಿದ್ನಲ್ವ, ದೇವ್ರ ಫೋಟೋದ ಕೆಳಗೆ ಒಂದು ಅಲ್ಲಿಗೆ ಮತ್ತು ಒಂದು ಟೇಲ್ಸ್ ಬಂಡೆ ಇತ್ತು, ಚೆನ್ನಾಗಿತ್ತು. ಅದ್ರ ಮೇಲೆ ದೀಪ ಎಲ್ಲ ಇಟ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗಂತೂ ತುಂಬ ಇಷ್ಟ ಆಗಿಬಿಟ್ಟಿತ್ತು ಬಿಡಿ. ಸ್ಟಾರ್ಟಿಂಗ್ ಎಲ್ಲ ಕೂಡ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ಕೊತಾ ಇದ್ದೆ. ಅದೆಲ್ಲ ನೋಡಿದಿರ ಅನಿಸುತ್ತೆ. ಯುಗಾದಿ ಹಬ್ಬಕ್ಕೆ ಎಲ್ಲ ಪೂಜೆ ಮಾಡಿದ್ದು, ರಾಮನವಮಿ ಹಬ್ಬಕ್ಕೆ ಪೂಜೆ ಮಾಡಿರೋ ವಿಡಿಯೋ ಎಲ್ಲ ನೋಡಿರ್ತೀರ. ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ದೀಪ ಇಟ್ಟು ಪೂಜೆ ಮಾಡಿ
ಮತ್ತು ಸೇವಂತಿಗೆ ಹೂವು ಮತ್ತು ಗುಲಾಬಿ ಹೂವು ಸೆಂಟ್ರಲ್ಲಿ ಮುಡಿಸ್ಬಿಟ್ಟು ಪೂಜೆ ಮಾಡಿದಾಗ ಎಷ್ಟು ನೆಮ್ಮದಿ ಅನಿಸ್ತಿತ್ತು ಗೊತ್ತಾ ಮನಸ್ಸಿಗೆ. ಚೆನ್ನಾಗಿ ಕಾಣಿಸ್ತಾಯಿತ್ತು. ಬಟ್ ಈ ಇಲಿ ಕಾಟಕ್ಕೆ ಇನ್ನು ದೇವ್ರ ಫೋಟೋ ಎಲ್ಲ ಬೀಳಿಸ್ತಾಯಿದ್ದು ಕೆಳಗಡೆ. ಬೆಳಗ್ಗೆ ಬಂದ ತಕ್ಷಣವೇ ದೇವರು ಉಲ್ಟಾ ಆಗೋದು ನೋಡಬೇಕಾಗಿತ್ತು ನನಗಂತೂ. ಅದಕ್ಕೆ ತುಂಬ ಬೇಜಾರಾಗಿ ಬೇಡವೇ ಬೇಡ ಇಲ್ಲಿ ಅಂತ ಹೇಳಿಬಿಟ್ಟು ಇನ್ನು ಆ ಕಡೆ ಶಿಫ್ಟ್ ಮಾಡಿಬಿಟ್ಟಿದ್ದೀನಿ. ಸುಮ್ಮನೆ ಫೋಟೋನ ತಗ್ಲಾಕ್ಬಿಟ್ಟು ಪೂಜೆ ಮಾಡೋಣ ಅಂತ ಹೇಳಿ ಸುಮ್ಮನೆ ಅಪಶಕುನ ಆಗೋಕ್ಕಿಂತ ನಮಗೆ ಪ್ರತಿ ಸಲ ನಾವು ಅನ್ಕೊಂಡು ಸುಮ್ಮನೆ ಇರೋದಕ್ಕಿಂತ 6 ಗಂಟೆ 10 ನಿಮಿಷ ಮಾಡ್ಕೊಳ್ಳೋದು ಬೆಸ್ಟ್ ಅಂತ ಹೇಳ್ಬಿಟ್ಟು ಇವಾಗ ಮತ್ತೆ ಎಲ್ಲ ವಿಡಿಯೋ clean ಸ್ಟಾರ್ಟ್ ಮಾಡ್ಕೊಂಡೆ. ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕೆಲಸ ಮಾಡ್ತಿದ್ನಲ್ವಾ, ಏನು ಕೂಡ ಬೇಗ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಇನ್ನು ಫೋನು ಅಲ್ಲೂ ಇಲ್ಲೂ ಸೆಟ್ ಮಾಡೋಷ್ಟೊತ್ತಿಗೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟೆ. ಎಲ್ಲ ಫುಲ್ಲು ಡೀಪ್ ಕ್ಲೀನ್ ಥರ ಮಾಡಿಕೊಂಡೆ ಇವತ್ತು. ನೆನ್ನೆ ಹೇಳ್ದಂಗೆ ಅಂದ್ಕೊಂಡಿರೋ ಕೆಲಸ ಇವತ್ತು ಸಾಧಿಸ್ಬಿಟ್ಟಿದ್ದೀನಿ. ಯಾವುದನ್ನ ಎಲ್ಲನೂ ಇರಲಿ ಅಂತ ಹೇಳ್ಬಿಟ್ಟು ಏನಾದರೂ ಒಂದು ಅಡ್ಡ ಬರ್ತಾ ಇರುತ್ತೆ. ಏನಾದರೂ ಅಂದ್ಕೊಂಡ್ರು ಒಂದೊಂದು ಸತಿ ಅಂದ್ಕೊಂಡಿರೋ ಕೆಲಸ ಆಗಲ್ಲ. ಬಟ್ ಇವತ್ತಂತೂ ನಾನು ಬಿಡಲಿಲ್ಲ. ಎಷ್ಟೊತ್ತಾದರೂ ಆಗಲಿ ಫಸ್ಟ್ ಇದೆಲ್ಲ ಕ್ಲೀನ್ ಮಾಡ್ಬೇಕಂತ ಹೇಳ್ಬಿಟ್ಟು. ಏನು ಗೊತ್ತಾ, ನಾವು ಮನೆ ಎಷ್ಟು ನೀಟಾಗಿ ಇಟ್ಕೊತೀವೋ ನಮ್ಮ ಮನಸ್ಸು ಕೂಡ ಅಷ್ಟೇ ಶಾಂತವಾಗಿರುತ್ತೆ. ಅದೆಷ್ಟೇ ಮನಸ್ಸಿಗೆ ಕಿರಿಕಿರಿ ಅನಿಸಿದ್ರು ಕೂಡ ಆ ಮನೆ ವಾತಾವರಣ ಎಲ್ಲ ನೋಡಿದ್ರೂ ಒಂಥರ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಬರ್ತಾ ಇರುತ್ತೆ. ಹಂಗಾಗಿ ನನಗಂತೂ ಸಮಾಧಾನನೇ ಅನ್ನಿಸ್ತಾ ಇರಲಿಲ್ಲ. ಮೇಯ್ನಾಗಿ ನನಗೆ ದೇವ್ರ ಫೋಟೋದ ಮೇಲಂತೂ ತುಂಬ ಬೇಜಾರಾಗ್ತಾಯಿತ್ತು. ಆ ಇಲ್ಲಿ ಸಖತ್ತು ಇದು ಮಾಡ್ತಾಯಿತ್ತು. ಹಾಗಾಗಿ ಇವತ್ತೆಲ್ಲ ಕೂಡ ಚೇಂಜ್ ಮಾಡಿಬಿಟ್ಟಿದ್ದೀನಿ. ಇಷ್ಟೇ, ಈ ಸರಿ ಇನ್ಮೇಲೆ ಏನು ಚೇಂಜ್ ಮಾಡೋದಕ್ಕೆ ಹೋಗೋದಿಲ್ಲ. ಇನ್ನು ಆಗೋದು ಇಲ್ಲ ಬಿಡಿ. ಯಾಕೆಂದರೆ ಹಗಲೆಲ್ಲ ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಇರೋದನ್ನೇ ಇವಾಗ ನೀಟಾಗಿ ಇಟ್ಕೊಳ್ತೀನಿ ನೆಕ್ಸ್ಟಿಂದ ಮತ್ತು ಮುಂದಿನಿಂದ. ಇವಾಗ ಸದ್ಯಕ್ಕೆ ಯಾವ ಥರ ಎಲ್ಲ ಸೆಟ್ ಮಾಡಿದ್ದೀನಿ ಅನ್ನೋದು ಕೂಡ ತೋರಿಸ್ತೀನಿ. ಅಂದರೆ ನೆಲೆಯೆಲ್ಲ ಏನು ಒರೆಸ್ಲಿಲ್ಲ. ಎಲ್ಲ ಕೂಡ ಕಸ ಗುಡಿಸಿ ಜಾಡು ಹೊಡೆದು ಎಲ್ಲ ಮಾಡಿದ್ದೀನಿ. ನಾಳೆ ಶನಿವಾರ ಅಲ್ವಾ, ಹೆಂಗಿದ್ರು ಕೂಡ ನಾಳೆ ಶನಿವಾರ ಬೆಳಗ್ಗೆ ಬೇಗ ಎದ್ಬಿಟ್ಟು ಬಂದು ಇನ್ನು ನೆಲೆಲ್ಲ ಒರೆಸ್ಬಿಟ್ಟು ನಾಳೆ ವಾರ ಮಾಡೋಣ ಅಂತೇಳಿ ಇನ್ನು ಸುಮ್ಮನೆ ಅದೇ ಅಲ್ಲಿಗೆ ಸಾಕಾಯಿತು ನನಗೆ. ಇನ್ನು ಅಕ್ಕಿ ಬೇರೆ ಮಾಡಿದ್ನಲ್ವ, ಕೂತ್ಕೊಂಡು ಒಂಥರ ಬ್ಯಾಕ್ ಪೇನ್ ಥರ ಬರ್ತಾಯಿತ್ತು. ಹಂಗೆ ಹಾಗೆ ಕೂತ್ಕೊಂಡು ಎಲ್ಲ ಜಲ್ದಿ ಹಿಡಿದ್ಬಿಟ್ಟು ಒಂಥರ ಸುಸ್ತು ಥರ ಅನ್ನಿಸ್ತು. ಇನ್ನು ಮನೆ ಬೇರೆ ಇವತ್ತು ಡೀಪ್ ಕ್ಲೀನ್ ಮಾಡ್ಕೊಂಡು ಅದಕ್ಕಾಗಿ ತೋರಿಸ್ತೀನಿ ಬನ್ನಿ ಯಾವ ಥರ ಮಾಡ್ಕೊಂಡಿದ್ದೀನಿ ಅಂತೇಳಿ. ಇದರಲ್ಲಿ ಬಂದುಬಿಟ್ಟು ಏನು ಚೇಂಜಸ್ ಇಲ್ಲ. ದೇವ್ರ ಫೋಟೋ ಒಂದೆಲ್ಲ ಚೇಂಜ್ ಮಾಡಿದ್ದೀನಿ ಅಷ್ಟೇ. ನೋಡಿ, ಬೆಳಗ್ಗೆ ಅಕ್ಕಿ ಮಾಡಿರೋವೆಲ್ಲ ಇಲ್ಲೇ ಇಟ್ಟಿದ್ದೀನಿ. ಇದು ಕೂಡ ಬಿದ್ದೋಗಿತ್ತಲ್ವ, ಇದು ಸ್ಟ್ಯಾಂಡ್ ಕೂಡ ಕೆಡವಿತ್ತು. ಅದಕ್ಕೆ ಒಂದು ಟೈಟಾಗಿ ಒಂದು ದಾರ ಅಂತ ಏನೇನು ಕಟ್ಬಿಟ್ಟು ಇಟ್ಟಿದ್ದೀನಿ. ನೋಡೋಣ ಇರುತ್ತೋ ಮತ್ತೆ ಕೆಡುತ್ತೋ ಗೊತ್ತಿಲ್ಲ. ಇದು ಇಲ್ಲಿದ್ರೇ ಚೆನ್ನಾಗಿ ನನಗೆ, ಮತ್ತೆ ಬೇರೆ ಕಡೆ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗಾಗಿ ಇದನ್ನು ಸೆಟ್ ಮಾಡಿದೆ ಇವತ್ತು. ಇನ್ನು ಬೆಳಗ್ಗೆ ಅದೇ ಸಾಂಬಾರು ಪುಡಿ ಖಾರ ಪುಡಿ ಎಲ್ಲ ತಂದಿದ್ದಲ್ವ, ಅವೆಲ್ಲ ಕೂಡ ಡಬ್ಬೆಲ್ಲ ಒರೆಸ್ಬಿಟ್ಟು ನೀಟಾಗಿ ಸೆಲ್ಫೆಲ್ಲ ಒರೆಸ್ಕೊಂಡು ಎಲ್ಲ ಹಾಕಿಟ್ಟಿದ್ದೀನಿ. ಇಷ್ಟೇ. ಇಲ್ಲಿ ಬಂದುಬಿಟ್ಟು ನೋಡಿ, ಈ ಕಡೆ ಒಂದು ಸ್ವಲ್ಪ ಬಕೆಟ್ ಅವೆಲ್ಲ ಇದ್ವಲ್ವ ಕೆಳಗಡೆ ಎಲ್ಲ ಕೂಡ ಅವೆಲ್ಲ ಕೂಡ ಈ ಕಡೆ ಜೋಡಿಸ್ಕೊಂಡೆ ಇರಲಿ ಅಂತ ಹೇಳ್ಬಿಟ್ಟು. ಇವಾಗ ಬಂಡೆ ಫ್ರೀ ಆಯ್ತಲ್ಲ, ಹಾಗಾಗಿ ಜೋಡಿಸ್ಕೊಂಡು. ಇದು ಬಂದುಬಿಟ್ಟು ಬೇರೆದಿದು ಎರಡಿದೆ ಈ ಥರ. ಒಂದು ತೊಳೆಯೋದಕ್ಕೆ ಹಾಕಿದ್ದೀನಿ, ಇನ್ನೊಂದು ಇತ್ತಲ್ಲ ಎಕ್ಸ್ಟ್ರಾ ಅದನ್ನ ಇಲ್ಲಿಗೆ ಹಾಕಿದ್ದೀನಿ. ಯಾಕೆಂದರೆ ಇದು ಅಡ್ಡ ಇದ್ದರೆ ಚೆನ್ನಾಗೆ, ಇಲ್ಲಾಂದರೆ ಏನೋ ಒಂಥರ ಓಪನ್ ಆಗಿದ್ದರೆ ಚೆನ್ನಾಗೇ ಕಾಣೋದಿಲ್ಲ, ಏನೋ ಒಂಥರ ಖಾಲಿ ಖಾಲಿ ಥರ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಇದನ್ನು ಮತ್ತೆ ಇನ್ನೊಂದು ಇತ್ತಲ್ಲ ಎಕ್ಸ್ಟ್ರಾ ಅದನ್ನು ಹಾಕಿದೆ. ಇನ್ನು ಇಲ್ಲಿ ದೇವ್ರ ಫೋಟೋ ಇಟ್ಟಿದ್ನಲ್ವ, ಈ ಕಡೆ ಹಾಕಿದ್ದೀನಿ ನೋಡಿ. ಹೆಂಗೋ ದೇವ್ರ ಸೈಡ್ಗೆ ಇದ್ಬಿಡ್ಲಿ ಪಾಪ, ನೆಮ್ಮದಿಯಾಗಿರಲಿ ಅಂತೇಳ್ಬಿಟ್ಟು ನನಗೇನೆ ಸಮಾಧಾನ ಆಗ್ತಾಯಿದೆ. ದೇವ್ರಿಗಂತೂ ಸಮಾಧಾನ ಅನ್ನಿಸ್ತಾ ಇದೆ ಗೊತ್ತಿಲ್ಲ, ನನಗಂತೂ ಫುಲ್ಲು ಸಮಾಧಾನ ಅನ್ನಿಸ್ತಾ ಇದೆ. ಇನ್ನು ಇಲಿ ಕಾಟ ತಪ್ಪು ತಿಂದಮೇಲೆ ಏನು ಕೂಡ ಅದ್ರ ಮೇಲೆ ಹೋಗೋದಕ್ಕೆ ಇದಾಗೋದಿಲ್ಲ. ಹಾಗಾಗಿ ಇಲ್ಲಿಟ್ಟಿದ್ದೀನಿ. ಏನಂದರೆ ಒಂದೇ ಒಂದು ಬೇಜಾರು ಏನಂದರೆ ದೀಪ ಅದೆಲ್ಲ ಹಚ್ಚೋದಕ್ಕಾಗೋದಿಲ್ಲ, ಅದೇ ಬೇಜಾರು. ಇನ್ನು ಹೂವು ಎಲ್ಲ ಮುಡಿಸ್ಬೋದು, ನೀಟಾಗಿ ಹೂವು ಮುಡಿಸ್ಬಿಟ್ಟು ಇಲ್ಲೊಂದು ಇವಾಗ ಬರ್ತಾ ಇರುತ್ತಲ್ಲ ಒಂಥರ ಸ್ಟಿಕ್ಕರ್ ಥರ ಬರುತ್ತಲ್ಲ, ಇದು ಊದಿನ ಕಡ್ಡಿ ಹಚ್ಚೋದು, ಅದನ್ನು ತರಬೇಕು. ಒಂದು 10 ರೂಪಾಯಿ ಕೊಟ್ಟರೆ ಕೊಡ್ತಾರೆ. ಯಾವಾಗ ಹೋದಾಗ ತೊಗೊಂಬರ್ತೀನಿ. ತೊಗೊಂಬಂದು ಈಗ ನೋಡಿ, ಇಲ್ಲಾದರೂ ಹಾಕ್ಬೋದು, ಇಲ್ಲಾದರೂ ಹಾಕ್ಬೋದು. ಎಲ್ಲಾದರೂ ಒಂದು ಹತ್ರ ಸೆಟ್ ಮಾಡ್ತೀನಿ. ಹೂವಂತೂ ಮುಡಿಸ್ಬೋದು ಬಿಡಿ, ಹೆಂಗೋ ಸದ್ಯ ಈ ಥರ ಇದೆ. ಇಲ್ಲಿರೋ ದೇವ್ರ ಫೋಟೋನ ಇಲ್ಲಿ ಶಿಫ್ಟ್ ಮಾಡಿದೆ. ಮತ್ತು ಇಲ್ಲಿ ನೋಡಿ ಅರಿಶಿನ ಕುಂಕುಮ ಎಲ್ಲ ಕೂಡ ಇಲ್ಲೇ ಇಟ್ಟಿದ್ದೀನಿ. ಇದು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಚೇಂಜ್ ಮಾಡಬೇಕು. ಯಾಕೆಂದರೆ ಇಲ್ಲಿ ಹಿಂಗೆ ಹತ್ತಿರ್ತಾವಲ್ಲ, ಆಮೇಲೆ ಕರೆಕ್ಟಾಗಿ ಏನೋ ಇದೆ ಅಂತೇಳ್ಬಿಟ್ಟು ಇದಕ್ಕೆ ಪಕ್ಕ ಹತ್ತುತ್ತವೆ, ಎಲ್ಲ ಕೆಳಗೆ ಬೀಳಿಸ್ತವೆ ಅಂತೇಳ್ಬಿಟ್ಟು. ಇನ್ನು ಮಾಮೂಲಿ ಊದಿನ ಕಡ್ಡಿ ಅವೆಲ್ಲ ಕೂಡ ಇಲ್ಲೇ ಇರಲಿ. ಇದು ಸೂಟ್ ಕೇಸ್ ಮೇಲೆ ಇಟ್ಬಿಟ್ಟಿದ್ದೀನಿ, ಸೈಡ್ಗೆ ಇರ್ತವೆ ಅಂತ ಹೇಳಿ. ದೇವ್ರ ಫೋಟೋ ಮಾತ್ರ ಇಲ್ಲಿ ಇಟ್ಟಿದ್ದೀನಿ. ಇನ್ನು ಇಲ್ಲಿ ದಿವಾನ್ ಕಾಟ್ ಇತ್ತಲ್ಲ, ನೀವು ನೋಡಿದ್ರಲ್ಲ ದಿವಾನ್ ಕಾಟ್ ಈ ಕಡೆ ಸೈಡ್ ಸರಿಸಿದ್ದೀನಿ. ಇವಾಗ ಸರಿ ಹೋಯ್ತು ಅನಿಸುತ್ತೆ ನನಗೆ, ಫ್ರೀ ಅನ್ನಿಸ್ತು ಇವಾಗ. ಯಾಕೆಂದರೆ ಇಲ್ಲಿ ಪೂಜೆ ಮಾಡಿದಾಗೆಲ್ಲ ಕೂಡ ಅಡ್ಡ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ಎತ್ತಿಟ್ಟಿದ್ದೀನಿ. ಇವಾಗ ಚೆನ್ನಾಗಿದೆ. ಅದೊಂದು ಸ್ವಲ್ಪ ಮೆಸ್ಸಿ ಆಗಿದೆ, ಅದೊಂದು ಸ್ವಲ್ಪ
ಟಚ್ ಮಾಡೋಕ್ಕೆ ಹೋದೆ, ಸ್ವಲ್ಪ ಅದು ಕ್ಲೀನ್ ಮಾಡೋಣ ಅಂತ ಹೇಳಿ ಬಂಡೆನ. ಇಲಿ ಮರಿ ಕುಯ್ 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 ಅಂತಂದು, ಇಲಿ ಎಲ್ಲೋ ದೊಡ್ಡ ಇಲಿ ಮರಿ ಮಾಡಿದೆ ಅಲ್ಲಿ, ಅದಕ್ಕೆ ಸೌಂಡ್ ಬರ್ತಿತ್ತಲ್ಲ, ಅದಕ್ಕೆ ಅದನ್ನ ನಾನು ಮುಟ್ಟಕ್ಕೆ ಹೋಗಲಿಲ್ಲ. ನೋಡೋಣ, ನಾಳೆ ನಮ್ಮ ಮನೆಯವ್ರ ಹತ್ರನೇ ಸ್ವಲ್ಪ ಇದು ಮಾಡಿಸ್ತೀನಿ, ಅದನ್ನು ನೀಟಾಗಿ ಜೋಡಿಸ್ಕೊಳ್ತೀನಿ. ನಾನು ಮಾತ್ರ ಇಷ್ಟು ಮಾಡಿಕೊಂಡೆ. ಇಷ್ಟು ಮಾಡ್ಕೊಂಬಿಟ್ಟು ಇನ್ನು ಟೇಬಲ್ ಮೇಲೆಲ್ಲ ಕೂಡ ಮಿಕ್ಸಿ ಎಲ್ಲ ಎಕ್ಸ್ಟ್ರಾ ಬಾಕ್ಸ್ ಅವೆಲ್ಲ ಇದ್ವಲ್ಲ, ಅವೆಲ್ಲ ತೆಗೆದ್ಬಿಟ್ಟೆ. ಸುಮ್ಮನೆ ಏನಕ್ಕೆ ಅಂತ ಹೇಳ್ಬಿಟ್ಟು ಇದು ಒಂದೇ ಒಂದು ಮಿಕ್ಸಿ ಇಟ್ಕೊಂಡಿದ್ದೀನಿ. ಏನಾದರೂ ಖಾರ ರುಬ್ಬಕ್ಕೂ ಅಕ್ಕಿ ಮಿಕ್ಸಿಗೆ ಹಾಕ್ಕೊಳ್ಳೋದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತೇಳಿ. ಇನ್ನು ಮಿಕ್ಸಿ ಬಾಕ್ಸ್ ಇತ್ತಲ್ಲ, ಅದು ಆ ಕಡೆ ಇಟ್ಬಿಟ್ಟಿದ್ದೀನಿ. ಮತ್ತು ಒಂದು ಹಳೇದು ಮಿಕ್ಸಿ ಇತ್ತಲ್ಲ, ಅದನ್ನು ಕೂಡ ಆ ಕಡೆ ಸೇರಿಸಿದ್ದೀನಿ. ಇನ್ನು ಬ್ಯಾಗೆಲ್ಲ ಇಲ್ಲಿದೆ, ಮತ್ತು ಬಟ್ಟೆ ಮಾಮೂಲಿ ಇಲ್ಲೇ ಹಾಕಿದ್ದೀನಿ ಬಟ್ಟೆನ. ಇಷ್ಟೇ ಫ್ರೆಂಡ್ಸ್, ಸಿಂಪಲಾಗಿ ಜೋಡಿಸ್ಕೊಂಡಿದ್ದೀನಿ. ಹೆಂಗಿದೆ ಅನ್ನೋದು ಕಮೆಂಟಲ್ಲಿ ತಿಳಿಸಿ. ಯಾಕೆಂದರೆ ಡೈರೆಕ್ಟಾಗಿ ಒಂದೇ ಒಂದು ಹಾಲ್ ಇರೋದು ಅಷ್ಟೇ, ದೊಡ್ಡದಾಗಿದೆ. ನಮಗೆ ಸ್ವಲ್ಪ ಸೆಟ್ ಮಾಡ್ಕೊಳ್ಳೋದಕ್ಕೆ ಏನಕ್ಕೂ ಆಗೋದಿಲ್ಲ. ಯಾಕೆಂದರೆ ರೂಮ್ ಥರ ಇದ್ರಂತೂ ಚೆನ್ನಾಗಿರ್ತವೆ, ಸೆಲ್ಫು ಅವು ಇಟ್ಕೋಬೋದು. ಬಟ್ ಇದು ಒಂದೇ ಒಂದು ಸಿಂಗಲ್ಲು ಹಾಲಿರೋದ್ರಿಂದ ಇಷ್ಟರ ಮಟ್ಟಿಗೆ ಜೋಡಿಸ್ಕೊಂಡಿದ್ದೀನಿ ಅಷ್ಟೇ. ಕೆಲವ್ರು ತುಂಬ ಇಷ್ಟಪಡ್ತೀರಾ, ಗೋಡನ್ ಆದ್ರೂ ಚೆನ್ನಾಗಿ ಇಟ್ಕೊಂಡಿದ್ದೀರ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಏನೇ ಆಗಲಿ, ಈ ಥರ ಗೋಡನ್ನಾಗಲಿ ಗುಡಿಸ್ಲಾಗಲಿ, ನಾವಿರೋ ಜಾಗ ನೀಟಾಗಿ ಇಟ್ಕೊಂಡ್ರೆ ನಮಗೂ ಕೂಡ ಮನಸ್ಸಿಗೆ ಒಂಥರ ನೆಮ್ಮದಿ ಇರುತ್ತೆ ಅಂತ ಹೇಳಿ ಯಾವಾಗಲೂ ಇವಾಗಂತ ಅಲ್ಲ, ಮುಂಚೆಯಿಂದನೂ ಅಷ್ಟೇ ನಾನು ಯಾವಾಗಲೂ ಕೂಡ ಸ್ವಲ್ಪ ನೀಟಾಗೇ ಇಟ್ಕೊತಿರ್ತೀನಿ. ನೀಟಾಗೇ ಇರೋ ಥರ ಕೂಡ ಚೆನ್ನಾಗಿ ನೋಡ್ಕೊತಾ ಇರ್ತೀನಿ. ಇರೋದೇ ಆಗಲಿ, ನಾವು ತುಂಬ ಫಸ್ಟಿಂದನೂ ನಾವು ಈ ಥರ ಮನೆಯಲ್ಲಿ ಆಗಲಿ, ಮಾಳಿಗೆ ಮನೆಯಲ್ಲಾಗಲಿ, ಮತ್ತು RCC ಮನೆಯಲ್ಲಾಗಲಿ ಯಾವುದ್ರಲ್ಲೂ ಇಲ್ಲ. ನಾವು ಹುಟ್ಟಿದ್ದೇ ಗುಡಿಸ್ಲಲ್ಲಿ, ಬೆಳೆದಿದ್ದೇ ಗುಡಿಸ್ಲಲ್ಲಿ. ನಾನು ಏನು ಗೊತ್ತಾ, ಡಿಗ್ರಿಗೆ ಫಸ್ಟ್ ಇಯರ್ BA, ಸೆಕೆಂಡ್ ಇಯರ್ BAಗೆ ಬಂದಾಗ ನಾವು ಆ ಮನೆ ಕಟ್ಟಿಸಿ ಅಲ್ಲೂರಲ್ಲಿತ್ತಲ್ಲ, ಅದ್ರಕ್ಕೆ ಹೋಗಿದ್ದು. ಅಲ್ಲಿವರೆಗೂ ಕೂಡ ಸುಮಾರು ವರ್ಷ ಕಾಲ ನಾವು ಗುಡಿಸ್ಲಲ್ಲೇ ನಾವು ಜೀವನ ಮಾಡಿದ್ದು. ಹಾಗಾಗಿ ಎಲ್ಲ ಕೂಡ ಅಭ್ಯಾಸ ಇದೆ. ಇಷ್ಟು ಜೋಡಿಸಿದ್ದೀನಿ ಫ್ರೆಂಡ್ಸ್. ಹೇಗೆ ಅನ್ನಿಸ್ತಾರೆ ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ.